ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ನಿಮಗೆಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು. 2026ನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತಾ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ, ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ, ನಿಮ್ಮ ಮುಂದಿನ ಜೀವನಕ್ಕೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಕುಂಭ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ನೀಡುವ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಗೋಚಾರದಲ್ಲಿ ಗ್ರಹಗಳು ಯಾವ ಫಲವನ್ನೇ ನೀಡಿದರೂ ಕೆಲವು ವಿಷಯಗಳನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಸರಿಯಾದಂತಹ ಆಲೋಚನೆಗಳು ಮತ್ತು ನಿಮ್ಮ ಗೋಲ್ಸ್ ಸಾಧನೆಗೆ ನೀವು ಗುರಿಗಳನ್ನು ರಚಿಸಬೇಕಾಗತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಗಾಗಲೇ ನಿಮಗೆ ತಿಳಿದಿದೆ, 7.5 ನಿಮಗೆ ನಡೀತಾ ಇದೆ. ಹಾಗಾಗಿ ಕೆಲವರಿಗೆ ನಿರಾಶೆಯೂ ಆಗ್ತಾ ಇರಬಹುದು. ನಾನಾ ರೀತಿಯಂತಹ ಹೋರಾಟದ ಜೀವನವನ್ನ ನೀವು ಮಾಡ್ತಾ ಇರ್ತೀರಾ. ಮುಖ್ಯವಾಗಿ ಯಾವ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಗೋಚಾರದಲ್ಲಿ ಇರುವಂತಹ ಅಂದ್ರೆ ಪ್ರಭಾವಕ್ಕಿಂತ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ದಶಾಭುಕ್ತಿ ಕಾಲವು ಯಾವ ರೀತಿ ನಡೀತಾ ಇರುತ್ತೆ ಅದರ ಫಲಗಳೇ ಹೆಚ್ಚು ಬಹುಪಾಲು ನಿಮಗೆ ಸಿಗೋದಾಗಿರುತ್ತೆ. ಅಂದರೆ ಪ್ರತಿ ಮನುಷ್ಯನು ಹೀಗೆ ಆಗಬೇಕು, ಹೀಗೆ ಜೀವಿಸಬೇಕು ಅಂತ ಜನ್ಮವನ್ನ ತೆಗೆದುಕೊಂಡಿರ್ತೀರ. ಪ್ರತಿ ಸೋಲ್ಗೆ ಒಂದೊಂದು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಹಿಸ್ಟ್ರಿ ಅನ್ನೋದು ಇರುತ್ತೆ, ಪಾಸ್ಟ್ ಲೈಫ್ ಹಿಸ್ಟ್ರಿ ಇರುತ್ತೆ. ಏನ್ ನೀವು ಆಗಬೇಕು, ಏನನ್ನ ನೀವು ಅಂದ್ರೆ ಯಾವ ಲೈಫನ್ನ ಮಾಡಬೇಕು, ಏನನ್ನ ಪಡಿಬೇಕು ಅನ್ನೋದು ಮೊದಲೇ ನಿರ್ಧರಿಸಲ್ಪಟ್ಟು ನಿಮ್ಮ ಜನ್ಮ ಆಗಿರುತ್ತೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದನ್ನ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ನೀವು ಅಂದ್ರೆ ಕುಂಭರಾಶಿಯವರಿಗೆಲ್ಲ ಒಂದೇ ತರದ ಜೀವನ ಯಾಕೆ ಸಿಗೋದಿಲ್ಲ ಅಂದ್ರೆ ಇದೇ ಮುಖ್ಯ ಕಾರಣವಾಗಿರುತ್ತೆ. ಇನ್ನು ಈಗ ಗೋಚಾರದಲ್ಲಿ 2026ನೇ ವರ್ಷದಲ್ಲಿ ಗ್ರಹಗಳು ಫಲವನ್ನ ಯಾವ ರೀತಿ ನೀಡುತ್ತವೆ ಅಂದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಈಗ ಯಾವ ಗ್ರಹದ ದಶಾ ಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲವು ನಡೀತಾ ಇದೆ ಅದರಂತೆ ಗೋಚಾರದ ಫಲಗಳನ್ನ ಅಂದ್ರೆ ಅದಕ್ಕನುಗುಣವಾಗಿ ಗೋಚಾರದ ಫಲಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಮಗೆ ಶುಭ ಭುಕ್ತಿ ಕಾಲ ಇದ್ರೆ ಈ ಗ್ರಹಗಳು ನಿಮಗೆ ಶುಭವನ್ನೇ ನೀಡ್ತಾರೆ. ನಿಮಗೆ ಅಶುಭ ಭುಕ್ತಿ ಕಾಲವಿದ್ರೆ ಈ ಗ್ರಹಗಳು ಗೋಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಗ್ರಹಗಳ ಪ್ರಭಾವ ಶುಭ ಅಶುಭಗಳು ಇರುತ್ತೆ. ಈ ರೀತಿ ಜ್ಯೋತಿಷ್ಯ ಶಾಸ್ತ್ರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಸರಿಯಾದಂತಹ ತಯಾರಿ ಮತ್ತು ಯೋಜನೆಗಳನ್ನ ಮಾಡಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ನಿಮ್ಮ ಪ್ರಯತ್ನದಲ್ಲಿ ಅಂದ್ರೆ ಪ್ರತಿಯೊಂದು ಬಾರಿಯೂ ಸಕ್ಸಸ್ ಆಗಬೇಕು ಅಂದ್ರೆ ಅದು ಸಾಧ್ಯವಿಲ್ಲ. ಮನುಷ್ಯನಿಗೆ ವೈಫಲ್ಯಗಳು ಇದ್ದಾಗಲೇ ತಪ್ಪಿನ ಅರಿವಾಗುತ್ತೆ ಮತ್ತು ಸೋಲಿನ ಅರಿವಾಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಸರಿಯಾದಂತಹ ಪ್ರಯತ್ನವನ್ನ ಮಾಡ್ತೀರಾ. ಹಾಗಾಗಿ ಶ್ರೇಷ್ಠ ವ್ಯಕ್ತಿಗಳು, ಶ್ರೇಷ್ಠ ಕಾರ್ಯಗಳನ್ನ ಮಾಡುವವರು ಅವರೆಲ್ಲ ಒಂದೇ ಬಾರಿಗೆ ಸಕ್ಸಸ್ ಆಗಿರೋದಿಲ್ಲ. ನಿರಂತರವಾದಂತಹ ಪ್ರಯತ್ನಗಳನ್ನ ಅವರು ಮಾಡಿರ್ತಾರೆ, ನಿರಂತರವಾದಂತಹ ಜ್ಞಾನವನ್ನ ಅವರು ಪಡೆದುಕೊಂಡಿರ್ತಾರೆ. ಈ ರೀತಿ ಅಂತಿಮವಾಗಿ ಅವರು ಸಕ್ಸಸ್ ಅನ್ನ ಪಡೆದುಕೊಂಡಿರ್ತಾರೆ. ಹಾಗಾಗಿ ಶ್ರೇಷ್ಠವಾದಂತಹ ಆಲೋಚನೆಗಳು ನಿಮಗಿದ್ದರೆ, ಶ್ರೇಷ್ಠ ಕಾರ್ಯವನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಆ ಕೆಲಸ ಮತ್ತು ಆಲೋಚನೆಯನ್ನ ವಿಶ್ವದ ಅಂದ್ರೆ ದೈವ ಶಕ್ತಿಯೇ ಅದನ್ನ ರಕ್ಷಿಸುತ್ತೆ. ಯಾಕಂದ್ರೆ ಸ್ವಾರ್ಥದ ಸಾಧನೆಗಿಂತ ಶ್ರೇಷ್ಠ ಕೆಲಸ ಕಾರ್ಯಗಳಿಗೆ ದೈವ ಎನರ್ಜಿ ಅಂದ್ರೆ ವಿಶ್ವಶಕ್ತಿಯು ಅನುಗ್ರಹಿಸುತ್ತೆ ಮತ್ತು ಪೋಷಿಸುತ್ತೆ ಅದನ್ನ. ಯಾಕಂದ್ರೆ ಅದರ ಹುಟ್ಟು ಆ ಒಂದು ಶಕ್ತಿಯಿಂದಲೇ ಆಗಿರುತ್ತೆ. ಹೀಗೆ ಶ್ರೇಷ್ಠ ಕೆಲಸ ಮತ್ತು ಶ್ರೇಷ್ಠ ವ್ಯಕ್ತಿತ್ವವನ್ನ ಅಳವಡಿಸಿಕೊಳ್ಳಿ, ಅದುವೇ ನಿಮ್ಮನ್ನ ರಕ್ಷಿಸುತ್ತೆ ಅನ್ನೋದನ್ನ ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ಮತ್ತು ನಿಮ್ಮ ಜನ್ಮ ರಾಶಿಯಿಂದ ಇತರ ಗ್ರಹಗಳ ಸಂಚಾರವು ಈ ವರ್ಷದಲ್ಲಿ ದೀರ್ಘಕಾಲ ಸಂಚಾರ ಮಾಡುವಂತಹ
ಗ್ರಹಗಳ ಪ್ರಭಾವ ಯಾವ ರೀತಿ ಇರಲಿದೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮ ಕುಂಭರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ ದ್ವಿತೀಯ ಸ್ಥಾನ ಮೀನರಾಶಿಯಲ್ಲಿ ಸಂಚರಿಸ್ತಾರೆ ಈ ವರ್ಷದಲ್ಲಿ. ಇನ್ನು ನಿಮ್ಮ ರಾಶಿಯಿಂದ ಪಂಚಮ ಅಂದರೆ ಮಿಥುನ ರಾಶಿಯಲ್ಲಿ ಪ್ರಾರಂಭದ 5 ತಿಂಗಳ ಕಾಲ ಗುರುಗ್ರಹ ಸಂಚಾರ ಆಗುತ್ತೆ. ಆ ನಂತರದಲ್ಲಿ ಕಟಕ ರಾಶಿ ಷಷ್ಠ ಸ್ಥಾನವನ್ನ ಪ್ರವೇಶಿಸ್ತಾರೆ. ಇನ್ನು ರಾಹು ಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ, ಕೇತು ಗ್ರಹ ಸಪ್ತಮ ಸಿಂಹ ರಾಶಿಯಲ್ಲಿ ಸಂಚಾರ. ಈ ಗ್ರಹಗಳ ಪ್ರಭಾವ ಈ ವರ್ಷದಲ್ಲಿ ಗೋಚಾರದಲ್ಲಿ ಯಾವ ರೀತಿ ಇರಲಿದೆ ಅಂದ್ರೆ ಶನಿಯ ಒಂದು 7.5 ಕಾಲ ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲೇಟ್ ಸಕ್ಸಸ್ ಅನ್ನ ಪಡೆದುಕೊಳ್ತಾ ಇರ್ತೀರ. ಅಂದ್ರೆ ವಿಳಂಬ ಆಗ್ತಾ ಇರತ್ತೆ, ನಿಧಾನ ಆಗ್ತಾ ಇರತ್ತೆ. ಯಾಕಂದ್ರೆ ಈ ಗ್ರಹ ಸೂರ್ಯನಿಂದ ಬಹಳ ದೂರದಲ್ಲಿರುವಂತ ಗ್ರಹ ಮತ್ತು ಇದರ ಸಂಚಾರ ಮಾಡಬೇಕಾದಾಗ ಬಹಳ ಟೈಮ್ ತಗೊಳ್ಳೋದ್ರಿಂದ ಈ ಗ್ರಹ ಇಲ್ಲಿ ಈ ರೀತಿ ಫಲವನ್ನ ನೀಡ್ತಾರೆ. ಒಂದು ರಾಶಿನ ದೀರ್ಘಕಾಲ ಈ ಗ್ರಹ ಸಂಚರಿಸ್ತಾರೆ, ವಿಳಂಬ ಮತ್ತು ನಿಧಾನವಾದ ಸಕ್ಸಸ್ ಅನ್ನ ನೀಡ್ತಾರೆ. ದ್ವಿತೀಯ ಸ್ಥಾನ ವಾಕ್ಸ್ಥಾನ, ಬಹಳ ಸೀರಿಯಸ್ ಆಗಿ ಮಾತಾಡ್ತೀರಾ, ಗಂಭೀರವಾದಂತಹ ಸೀರಿಯಸ್ ಮಾತು ಮತ್ತು ವ್ಯಕ್ತಿತ್ವ ಇರುತ್ತೆ. ಮಾತಾಡುವಾಗ ಇತರರಿಗೆ ಏನಾದರೂ ನೋವಾಗ್ಬೋದು, ಅದರಿಂದ ವಿರೋಧ ಆಗ್ಬೋದು. ಆ ಸ್ಥಾನಾಧಿಪತಿಯು ಕೆಲವೇ ಮಾಸಗಳಲ್ಲಿ ಅಂದ್ರೆ ಶತ್ರು ಸ್ಥಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಹಾಗಾಗಿ ಮೃದುವಾಗಿ ನಿಗಯಿಂದ ಮಾತಾಡಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಇನ್ನು ವಾಕ್ಸ್ಥಾನವು ಅದಾಗಿರೋದ್ರಿಂದ ಅಲ್ಲಿ ಏನು ಸಮಸ್ಯೆ ಆಗಬಹುದು ಅಂದ್ರೆ ಮಾತಿನ ಒಂದು ಈ ಸಮಸ್ಯೆಯೊಂದಿಗೆ ಆರೋಗ್ಯದ ಸಮಸ್ಯೆ ಅಂದ್ರೆ ಡೆಂಟಲ್ ಪ್ರಾಬ್ಲಮ್ ಆಗ್ಬೋದು, ಥ್ರೋಟ್ ಅಲ್ಲಿ ಏನಾದರೂ ಸಮಸ್ಯೆಗಳಾಗುವುದು. ಆ ಸ್ಥಾನಾಧಿಪತಿ ಉಚ್ಚ ಆಗಿ 6ನೇ ಸ್ಥಾನದಲ್ಲಿರೋದ್ರಿಂದ ವಾಯ್ಸ್ ಬಾಕ್ಸ್ ಅಂದ್ರೆ ವಾಯ್ಸ್ ಅಲ್ಲಿ ಏನಾದರೂ ಸಮಸ್ಯೆಯು ಆಗುವಂತೆಯೂ ಇಲ್ಲಿ ಈ ಗ್ರಹಗಳ ಪ್ರಭಾವ ಇದೆ. ಉಸಿರಾಟದಲ್ಲಿ ಆಗ್ಬೋದು. ಈ ರೀತಿ ಇದನ್ನ ನೀವು ಸರಿಯಾದಂತಹ ದಿನಚರಿಯನ್ನ ಮೇಂಟೈನ್ ಮಾಡಿದ್ರೆ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ಇನ್ನು ಬೇರೆ ವಿಷಯ ಸಂಬಂಧಪಟ್ಟಂತೆ ಗುರುಗ್ರಹ 6ನೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಹೆಲ್ತ್ ಇಶ್ಯೂಸ್ ಯಾವ್ಯಾವುದು ಬರಬಹುದು ಅಂದ್ರೆ ಈ ಗ್ರಹ ಜಲತತ್ವ ರಾಶಿಯಲ್ಲಿ ಸಂಚರಿಸೋದ್ರಿಂದ ದ್ವಿತೀಯ ಸ್ಥಾನಾಧಿಪತಿಯಾಗಿ ಮಧುಮೇಹ ಅಂದ್ರೆ ಡಯಾಬಿಟಿಸ್ ಬರುವ ಸಾಧ್ಯತೆ ಇರುತ್ತೆ. ಕೊಬ್ಬಿನ ಒಂದು ಕಾರಕ ಗ್ರಹ, ಕೊಬ್ಬು ಹೆಚ್ಚಾಗುವುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಗುರುಗ್ರಹ ಕಿಡ್ನಿ ಮತ್ತು ಲಿವರ್ಗೆ ಕಾರಕ ಗ್ರಹ ಮತ್ತು ಕೊಬ್ಬಿನಿಂದ ನಾನಾ ಅಂಗಗಳಿಗೆ ಸಮಸ್ಯೆಗಳಾಗುತ್ತೆ. ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದಕ್ಕೇನ್ ಮಾಡ್ಬೇಕಂದ್ರೆ ನಿಮ್ಮ ದಿನಚರಿ ಮತ್ತು ಆಹಾರ ಅಭ್ಯಾಸಗಳು ಸರಿ ಇರಬೇಕಾಗತ್ತೆ. ಕುಂಭರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಧನ ಸ್ಥಾನದಲ್ಲಿ ಶನಿ ಸಂಚರಿಸೋದ್ರಿಂದ ಹಣದ ಸಂಬಂಧಪಟ್ಟಂತೆ ಬಹಳ ಒಂದು ಶ್ರಮ ಪಡ್ತೀರಾ. ಹಣವನ್ನ ಪಡೆದುಕೊಳ್ಳುವುದಕ್ಕೆ, ಗಳಿಸುವುದಕ್ಕೆ ಹಾರ್ಡ್ ವರ್ಕ್ ಮಾಡ್ತೀರಾ. ಇರುವ ಹಣವನ್ನ ಸೆಕ್ಯೂರ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ನೀವು ಸೇವ್ ಮಾಡುವುದಕ್ಕೆ ಪ್ರಯತ್ನವನ್ನ ಪಡ್ತೀರಾ. ಆದರೆ ನಾನಾ ಸಮಸ್ಯೆಗಳು ಬರ್ತಾ ಇರುತ್ತೆ. ಈ ಗ್ರಹ ಅಂದ್ರೆ ಈ ಸ್ಥಾನಾಧಿಪತಿ ಗುರುಗ್ರಹ 6ನೇ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ಹಣಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿಯು ಬರುತ್ತೆ. ಅಂದ್ರೆ ಸಾಲ ಮಾಡುವಂತ ಪರಿಸ್ಥಿತಿ, ಸಾಲವನ್ನ ನೀವು ಲೋನ್ ತೆಗೆದುಕೊಳ್ಬಹುದು. ನೀವೀಗಾಗಲೇ ಏನಾದರೂ ಹೊಸದಾಗಿ ಏನಾದರೂ ಮನೆ ತಗೊಂಡಿದ್ರೆ ಅಥವಾ ಮನೆ ಕಟ್ಟಿದ್ರೆ, ವಾಹನ ತೆಗೆದುಕೊಂಡಿದ್ರೆ ಅದನ್ನು ಕಟ್ಟೋಕೆ ಪರದಾಡಬೇಕಾಗುತ್ತೆ, ಕಷ್ಟ ಆಗುತ್ತೆ. ಈ ರೀತಿ ಹಣದ ಸಮಸ್ಯೆಯನ್ನ ಈ ಗ್ರಹಗಳು ಇಲ್ಲಿ ನೀಡ್ತಾರೆ. ಮತ್ತು ಅದರ ಒಂದು ಪಡೆಯುವಿಕೆಗೆ ಅಂದ್ರೆ ಹಣವನ್ನ ಬರುವಂತಹ ಆ ಸೋರ್ಸ್, ಅದಕ್ಕಾಗಿ ಬಹಳ ಪರಿಶ್ರಮವನ್ನ ಹಾಕ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ. ಆದ್ರಿಂದ ಧನಾಭಿವೃದ್ಧಿಯು ನಿಮಗೆ ಆಗುವ ಸಾಧ್ಯತೆಯು ಸ್ವಲ್ಪ ಮಟ್ಟಿಗಾದ್ರೂ ಇದ್ದೇ ಇರುತ್ತೆ. ಯಾಕೆಂದ್ರೆ ಆ ಸ್ಥಾನವನ್ನ ಗುರುವು ವೀಕ್ಷಣೆ ಮಾಡೋದ್ರಿಂದ. ಇನ್ನು ಕುಟುಂಬದಲ್ಲಿ ಸಮಸ್ಯೆಗಳು, ಈ ವರ್ಷದಲ್ಲಿ ಕುಟುಂಬದಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಏನಾದರೂ ಅಂದ್ರೆ ಸೀರಿಯಸ್ ರಿಲೇಶನ್ಶಿಪ್ ಅಂದ್ರೆ ಇಲ್ಲಿ ಒಳ್ಳೆಯ ಅಂದ್ರೆ ಸಂತೋಷವಾಗಿರುವುದಕ್ಕಿಂತ ಸ್ವಲ್ಪ ಗಂಭೀರವಾಗಿ
ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವಂತೆ ಈ ರೀತಿ ಇಲ್ಲಿ ಈ ಗ್ರಹ ಫಲವನ್ನು ನೀಡ್ತಾರೆ ಕುಂಭರಾಶಿಯವರಿಗೆ. ಇನ್ನು ಈ ಗ್ರಹ ನಿಮ್ಮ ಚತುರ್ಥ ಸ್ಥಾನವನ್ನು ವೀಕ್ಷಿಸ್ತಾರೆ. ಚತುರ್ಥ ಸ್ಥಾನದಲ್ಲಿ ಮಾತೃ ಸಹಯೋಗ, ಮಾತೃ ಸಹಕಾರವಿರುತ್ತೆ. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಕೆಲವರಿಗೆ ತಾಯಿ ಇಲ್ಲದೆ ಇರಬಹುದು, ಕೆಲವರಿಗೆ ತಾಯಿಯೊಂದಿಗೆ ಬಹಳ ವಿರೋಧಗಳಿರ್ಬೋದು, ಈ ರೀತಿ. ಆದರೆ ಇದ್ದವರಿಗೆ ಮಧ್ಯಮ ಫಲವನ್ನು ಈ ಗ್ರಹ ನೀಡುತ್ತಾರೆ. ನಿಮ್ಮ ಸುಖ ಸಾಧನಗಳು, ಭೂಮಿ, ಆಸ್ತಿ, ಮನೆ, ಈ ವಿಷಯಗಳಿಗೆ ಮಧ್ಯಮ ಫಲವನ್ನು ಶನಿ ನೀಡ್ತಾರೆ. ಯಾಕಂದರೆ ಶನಿಗೆ ಅದು ಮಿತ್ರ ರಾಶಿ ಆಗೋದ್ರಿಂದ. ಇನ್ನು ಈ ಗ್ರಹ ನಿಮ್ಮ 8ನೇ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. 8ನೇ ಸ್ಥಾನ ಆಯುಸ್ಥಾನ, ಆಯುಷ್ಯಕ್ಕೆ ಇಲ್ಲಿ ವೃದ್ಧಿ ಆಗುವಂಥ ಫಲವನ್ನು ನೀಡ್ತಾರೆ. ಮತ್ತು 11ನೇ ಸ್ಥಾನವನ್ನು ಈ ಗ್ರಹ 2ನೇ ಸ್ಥಾನದಿಂದ ವೀಕ್ಷಿಸ್ತಾರೆ. ಲಾಭ ಸ್ಥಾನ 11ನೇ ಸ್ಥಾನ ಆಗಿರೋದ್ರಿಂದ ಆ ಸ್ಥಾನವನ್ನು ಕೇತು ವೀಕ್ಷಿಸ್ತಾರೆ. ಆ ಸ್ಥಾನವನ್ನು ಗುರುವು ಪ್ರಾರಂಭದ 5 ತಿಂಗಳು ವೀಕ್ಷಿಸ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಲಾಭಗಳು ಬರ್ತಾ ಇರುತ್ತೆ. ಕೆಲವು ನಿಮ್ಮ ಕಷ್ಟ ಕಾಲಕ್ಕೆ ಯಾವುದಾದರೂ ಲಾಭಗಳು, ಧನಾಭಿವೃದ್ಧಿಯು ಆಗುವಂತೆ ಇಲ್ಲಿ ಈ ಗ್ರಹಗಳ ಒಂದು ಕಾಂಬಿನೇಷನ್ ಲಾಭ ಸ್ಥಾನಕ್ಕೆ ದೃಷ್ಟಿ ಇರೋದ್ರಿಂದ ಫಲವನ್ನು ನೀಡ್ತಾ ಇರುತ್ತೆ. ಆದರೆ ಗುರು ಗ್ರಹ 5 ತಿಂಗಳ ನಂತರದಲ್ಲಿ ಬದಲಾವಣೆ ಆಗ್ತಾ ಇದ್ರೆ ಸ್ವಲ್ಪ ಲಾಭದ ವಿಷಯದಲ್ಲಿ ಕಷ್ಟ ಆಗಬಹುದು. ಬಹಳ ಹಾರ್ಡ್ ವರ್ಕ್ ಮಾಡಿ, ಯಾಕಂದರೆ 6ನೇ ಸ್ಥಾನವನ್ನು ಗುರು ಪ್ರವೇಶಿಸುವುದರಿಂದ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ. ಗುರುಗ್ರಹ ಪಂಚಮದಲ್ಲಿರುವಂತಹ 5 ತಿಂಗಳ ಕಾಲದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳು ಏನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಅಂದರೆ ಶುಭ ಆರಂಭಗಳು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮಕ್ಕಳಿಗೆ ಉಪನಯನ ಸಂಸ್ಕಾರ ಮಾಡಬೇಕಾ, ಕುಂಭರಾಶಿಯವರು ವಿದ್ಯಾ ಆರಂಭ ಮಾಡಬೇಕಾ, ಚಿಕ್ಕ ಮಕ್ಕಳಿದ್ರೆ ವಿವಾಹದ ಚಿಂತನೆ ನಡೀತಾ ಇದ್ರೆ ವಿವಾಹದ ಮಾತುಕತೆ, ವೀಕ್ಷಕರ ಅಂದರೆ ವಧುವರರ ವೀಕ್ಷಣೆ ಆಗ್ಬಹುದು. ಇಂಥರ ಒಂದು ಶುಭ ಆರಂಭಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಏನಾದರೂ ಈ ವರ್ಷದಲ್ಲಿ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳು ಇರುತ್ತವಲ್ಲ, ಅಂಥದನ್ನು ನೀವು ಈ 5 ತಿಂಗಳ ಒಳಗೆ ಗುರುಬಲ ಇರುವಾಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದರಿಂದ ಒಳ್ಳೆಯದಾಗುತ್ತೆ. ಇದಕ್ಕೆ ಮುಖ್ಯ ನಿಮ್ಮ ಈಗ ವಿವಾಹ ಆಗಬೇಕು ಅನ್ನೋದಕ್ಕೆ ಇಲ್ಲಿ ಗುರು ಪಂಚಮದಲ್ಲಿ ಗುರುಬಲ ಇದ್ದಾಗ ಎಲ್ಲರಿಗೂ ವಿವಾಹ ಯೋಗವನ್ನು ನೀಡೋದಿಲ್ಲ. ಯಾಕೆಂದರೆ ಇದಕ್ಕೆ ನಿಮ್ಮ ಜನ್ಮ ಜಾತಕದಲ್ಲಿರುವ ಗ್ರಹಗಳ ಫಲವೇ ಕಾರಣ ಆಗಿರುತ್ತೆ. ಕೆಲವರಿಗೆ ವಿವಾಹ ಯೋಗವನ್ನು ನೀಡುವಂತಹ ದಶಾ ಭುಕ್ತಿಗಳ ಕಾಲ ನಡೀತಾ ಇರುತ್ತೆ, ಅಂಥವರಿಗೆ ವಿವಾಹ ಆಗುತ್ತೆ. ಕೆಲವರಿಗೆ ಭುಕ್ತಿ ಗ್ರಹ ವಿಳಂಬ ಮಾಡುವುದು, ಅಡೆತಡೆ ಮಾಡುವುದು, ಏನೇ ಆದರೂ ವಿವಾಹ ಯೋಗವನ್ನು ನೀಡದೇ ಇರುವ ಕಾಲ ನಡೀತಾ ಇರುತ್ತೆ. ಅಂತಹ ಕಾಲದಲ್ಲಿ ಅಂಥವರಿಗೆ ಗುರುಬಲವಿದ್ದರೂ ವಿವಾಹ ಆಗೋದಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭಿವೃದ್ಧಿ ಆಗುವಂತೆ ಇಲ್ಲಿ ಪಂಚಮ ಸ್ಥಾನದಲ್ಲಿ ಗುರು ಒಳ್ಳೆ ಫಲವನ್ನು ನೀಡ್ತಾರೆ. ಮಾತಿನಿಂದ ಒಳ್ಳೆಯದಾಗುವಂತೆ, ಒಳ್ಳೆ ಮಾತನಾಡುವಂತೆ 5 ತಿಂಗಳ ಕಾಲ ಗುರುಬಲ ಟೀಚಿಂಗ್ ಮಾಡುವವರಿಗಾಗ್ಬೋದು, ಬ್ಯಾಂಕಿಂಗಲ್ಲಿ ವರ್ಕ್ ಮಾಡುವವರಿಗಾಗ್ಬೋದು, ಏನಾದರೂ ನಿಮ್ಮ ಒಂದು ಬೋಧನೆಗಳನ್ನು ಮಾಡುವವರಿಗೆ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡುವವರಿಗೆ, ಇವರಿಗೆಲ್ಲರಿಗೂ ವಾಕ್ಸ್ಥಾನಾಧಿಪತಿ ಪಂಚಮದಲ್ಲಿರೋದ್ರಿಂದ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಆ ನಂತರದಲ್ಲಿ ಆ ಒಂದು ಗುರುವಿನ ಬದಲಾವಣೆಯಿಂದ ಕೆಲವು ವ್ಯತ್ಯಾಸಗಳು ಆಗುತ್ತೆ. ಇನ್ನು ಷಷ್ಠ ಸ್ಥಾನವನ್ನು ಪ್ರವೇಶಿಸುವಂತಹ ಗುರುಗ್ರಹ ಯಾವ ಫಲವನ್ನು ನೀಡ್ತಾರೆ? ಪಂಚಮದಿಂದ ಈ ಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸ್ತಾ ಇರ್ತಾರೆ. ಆದರೆ ಷಷ್ಠ ಸ್ಥಾನವನ್ನು ಪ್ರವೇಶಿಸುವ ಈ ಗ್ರಹ ನಿಮ್ಮ ವ್ಯಯ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಧಿಕವಾದಂತಹ ಖರ್ಚುಗಳು ಮತ್ತು 6ನೇ ಸ್ಥಾನದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡುವಂತೆ, ನಿಮ್ಮ ಯಾವುದೇ ಒಂದು ವಿಷಯಗಳಿದ್ದರೂ ನೀವು ನಿರ್ಣಯಗಳನ್ನು ನೀವೇ ಮಾಡುವಂತೆ, ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂತೆ ಇಲ್ಲಿ ಗುರುವಿನ ಪ್ರಭಾವ ಇರುತ್ತೆ. ಗುರು ಅಂದರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವಂತಹ ಗ್ರಹ, ಜ್ಞಾನದ ಗ್ರಹ. ಈ ಸ್ಥಾನ ಷಷ್ಠ ಸ್ಥಾನಕ್ಕೆ ಬಂದಾಗ
ಇಲ್ಲಿ ಈ ಗುರುವಿನ ಫಲ ಅಂದರೆ ಗುರು ನಿಮ್ಮ ದಶಮವನ್ನು ದೃಷ್ಟಿಸ್ತಾರೆ. ಹಾಗಾಗಿ ಪರಿಶ್ರಮದಿಂದ ಉನ್ನತಿ ಅನ್ನೋದನ್ನು ನಾವಿಲ್ಲಿ ತಿಳಿಬೇಕಾಗತ್ತೆ. ಈ ಹಾರ್ಡ್ ವರ್ಕ್ ಮಾಡಿದಾಗ ಏನಾಗುತ್ತೆ, ಸಂಪತ್ತುಗಳು ವೃದ್ಧಿ ಆಗುತ್ತೆ, ಒಳ್ಳೆಯದು ಸಿಗುತ್ತೆ, ಒಳ್ಳೆಯದು ಆಗುತ್ತೆ. ಆಗ ನಿಮಗೆ ಗೌರವ ಆಗ್ಬೋದು, ಸಮಾಜದಲ್ಲಿ ಆಗ್ಬೋದು, ಕುಟುಂಬದಲ್ಲಿ ಆಗ್ಬೋದು, ಗೌರವ, ಪ್ರಶಂಸೆ ಮತ್ತು ಒಳ್ಳೆಯದರ ಏಳಿಗೆ ಆಗುತ್ತೆ. 6ನೇ ಸ್ಥಾನದಲ್ಲಿ ದ್ವಿತೀಯಾಧಿಪತಿಯಾಗಿ ಸಂಚರಿಸುವಾಗ ಕುಟುಂಬದವರು ಶತ್ರುಗಳು ಆಗಬಹುದು. ಅಂದರೆ ಕುಟುಂಬದ ವ್ಯಕ್ತಿಗಳಿಂದಲೇ ದ್ರೋಹವೂ ಆಗಬಹುದು, ಶತ್ರುತ್ವವೂ ಆಗಬಹುದು, ಹಣದ ವಿಷಯದಲ್ಲೇ ಆಗಬಹುದು. ಏನಾದರೂ ನಿಮಗೆ ಅವರು ದ್ರೋಹ ಮಾಡುವಂತೆ, ನಷ್ಟ ಮಾಡುವಂತೆಯೂ ಇಲ್ಲಿ ಈ ಗ್ರಹದ ಪ್ರಭಾವ ಇರುತ್ತೆ. ಹಾಗಾಗಿ ಹೆಚ್ಚು ಯಾರನ್ನೂ ನಂಬಿ, ಕೆಲವರು ಒಬ್ಬೊಬ್ಬರನ್ನು ನಂಬಿ ಕೋಟಿ ಹಣ ಕೊಟ್ಬಿಟ್ಟಿರ್ತಾರೆ. ಈ ಥರ ಎಲ್ಲ ಮಾಡಬೇಡಿ, ನಂಬಬೇಡಿ. ನಂಬಿಕೆಗೆ ಖಂಡಿತವಾಗಿಯೂ ಇಲ್ಲಿ ದ್ರೋಹ ಆಗುತ್ತೆ. ಏಕೆಂದರೆ ಗುರುಗ್ರಹ ನಂಬಿಕೆಯ ಗ್ರಹ. 6ನೇ ಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ಆ ನಂಬಿಕೆಗೆ ಏನಾದರೂ ದ್ರೋಹ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ನಿಮ್ಮ ಕಾಲವು ಈ ಶನಿಗ್ರಹದ ಪ್ರಭಾವ ಇರೋದ್ರಿಂದ ಇವುಗಳ ಬಗ್ಗೆ ಹೆಚ್ಚು ವಿವೇಚನೆ ಅನ್ನೋದು ಇರಬೇಕಾಗತ್ತೆ. ಯಾವಾಗ ಹೆಚ್ಚು ಲೈಫ್ ಡ್ಯಾಮೇಜ್ ಆಗುತ್ತೆ ಅಂದರೆ ಅವಿವೇಚನೆ ಇದ್ದಾಗ, ಅಹಂಕಾರ ಇದ್ದಾಗ, ಇನ್ನು ದಡ್ಡತನ, ಮೂರ್ಖತನಗಳು, ಇವೆಲ್ಲವೂ ಸೇರಿ ನಿಮ್ಮ ಲೈಫನ್ನು ಬಹುಪಟ್ಟು ಅಂದರೆ ಡ್ಯಾಮೇಜ್ ಮಾಡುತ್ತೆ. ಗ್ರಹಗಳಿಗಿಂತಲೂ ಹೆಚ್ಚು ಇಂಥದ್ದು ನಡೆಯುತ್ತೆ. ಆಗ ಏನಾಗುತ್ತೆ, ಬಹಳ ಬಿಡಿಸಲಾಗದ ಸಮಸ್ಯೆಗಳಿಗೆ ಸಿಲುಕಿಕೊಳ್ತೀರ. ನೀವು ಯಾವುದೇ ವಿಷಯಗಳನ್ನು ನೋಡಿ, ಯಾವ ವ್ಯಕ್ತಿಗಳೇ ಆದರೂ ಏನಾದರೂ ಬಂಧನದಲ್ಲಿದ್ದಾರೆ, ದೀರ್ಘಕಾಲದ ವ್ಯಾಧಿಯಲ್ಲಿದ್ದಾರೆ, ಬಹಳ ಅಪವಾದಗಳಿಗೆ ಒಳಗಾಗಿದ್ದಾರೆ ಅಂದರೆ ಆ ವ್ಯಕ್ತಿಯದ್ದೇ ಅಲ್ಲಿ ಮೂರ್ಖತನದ ಬುದ್ಧಿ ಇರುತ್ತೆ, ಅವಿವೇಚನೆ ಇರುತ್ತೆ, ಅಪ್ರಜ್ಞೆ ಇರುತ್ತೆ, ಜ್ಞಾನ ಅಲ್ಲಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ಗ್ರಹಗಳಿಗಿಂತಲೂ ಇಂಥದ್ದೇ ಇಲ್ಲಿ ನಿಮ್ಮ ಜೀವನವನ್ನು ಹೆಚ್ಚು ಡ್ಯಾಮೇಜ್ ಮಾಡುವಂಥದ್ದು. ಈ ಗ್ರಹ ನಿಮ್ಮ ದಶಮ ಸ್ಥಾನ ಮತ್ತು ನಿಮ್ಮ ದ್ವಿತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ. ದ್ವಿತೀಯ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಶ್ರಮದಿಂದ ಧನಾಭಿವೃದ್ಧಿ ಆಗುತ್ತೆ ಕುಂಭರಾಶಿಯವರಿಗೆ. ಕುಂಭ ರಾಶಿಯಲ್ಲಿ ಈಗಾಗಲೇ ರಾಹುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ರಾಹುಗ್ರಹ ಹೆಚ್ಚು ಊಹಾಪೋಹಗಳಿಗೆ ಒಳಗೆ ಮಾಡುವಂಥದ್ದು. ಅಂದರೆ ದೊಡ್ಡ ಡ್ರೀಮನ್ನು ಅಂದರೆ ಕಾಣುವುದಕ್ಕೆ, ದೊಡ್ಡ ವಿಷಯಗಳನ್ನು ಆಲೋಚಿಸುವುದಕ್ಕೆ ಈ ಗ್ರಹದ ಪ್ರಭಾವ ಇರುತ್ತೆ. ಏನಾದರೂ ಸರಿ ತಂತ್ರವನ್ನಾದರೂ ಮಾಡಿ ನಾವು ಏನು ಮಾಡಬೇಕು ಅನ್ನೋದನ್ನು ಯೋಚಿಸೋಕ್ಕೆ ಈ ತಂತ್ರಗ್ರಹ ರಾಹು ಪ್ರಭಾವ ಇರುತ್ತೆ. ಮತ್ತು ಲಿಮಿಟೇಷನ್ ದಾಟಿ ಕೆಲವು ವಿಷಯಗಳಲ್ಲಿ ಮುಂದುವರಿಯೋದ್ರಿಂದ ಅವಮಾನಗಳು ಕುಂಭರಾಶಿಯವರಿಗೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಇದರ ಬಗ್ಗೆ ಸರಿಯಾಗಿ ಗಮನ ಇರಬೇಕು. ಜೀವನ ಯಾವಾಗಲೂ ನೀಟ್ ಲೈಫ್ ಇರಬೇಕಾಗುತ್ತೆ. ಇನ್ನು ಸಪ್ತಮದಲ್ಲಿ ಕೇತು ಗ್ರಹ ಸಂಚಾರ ಆಗೋದ್ರಿಂದ ವಿವಾಹದಲ್ಲಿ ಏನಾದರೂ ಮೋಸ ಆಗಬಹುದು, ಸಪರೇಟ್ ಆಗಬಹುದು. ಈ ರೀತಿ ಗ್ರಹದ ಪ್ರಭಾವ ಇದೆ. ಪಾರ್ಟ್ನರ್ಶಿಪ್ಪಲ್ಲೂ ಏನಾದರೂ ಬೇರ್ಪಡಿಸುವಂತೆ, ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತೆ ಈ ಗ್ರಹದ ಪ್ರಭಾವ ಇದೆ. ಹಾಗಾಗಿ ಪಾರ್ಟ್ನರ್ಶಿಪ್ ಮತ್ತು ವಿವಾಹ ಜೀವನದಲ್ಲಿ ಪತಿ ಪತ್ನಿ ಈ ವಿಷಯಗಳಲ್ಲಿ ಇವುಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ, ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನು ಈ ಗ್ರಹ ನಿಮ್ಮ ಲಾಭಸ್ಥಾನ ಮತ್ತು ನಿಮ್ಮ ಜನ್ಮರಾಶಿ ಮತ್ತು ನಿಮ್ಮ ತೃತೀಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಈಗಾಗಲೇ ಲಾಭದ ಫಲ ಗುರು ಮತ್ತು ಶನಿಯಿಂದ ಪ್ರಾರಂಭದಲ್ಲಿ ಈಗಾಗಲೇ ಪಡೆದುಕೊಳ್ತಾ ಇರ್ತೀರ. ರಾಹು ಗ್ರಹವು ನಿಮ್ಮ ಜನ್ಮರಾಶಿಯಿಂದ ಪಂಚಮವನ್ನು ವೀಕ್ಷಿಸ್ತಾರೆ. ವಿದ್ಯಾರ್ಥಿಗಳಿಗೆ, ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿಗಳನ್ನು ಭ್ರಮೆಗೆ ಒಳಪಡಿಸುವಂತೆ, ಅಂದರೆ ಹೆಚ್ಚು ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಸಂಘ ದೋಷಗಳು, ಅದರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳ ಜೀವನಕ್ಕೆ ಎಫೆಕ್ಟ್ ಆಗುತ್ತೆ. ಯಾವಾಗ ಪಂಚಮಕ್ಕೆ ರಾಹು ಗ್ರಹದ ದೃಷ್ಟಿ ಅಥವಾ ಸಂಬಂಧ ಬರುತ್ತೆ, ಲವ್ ರಿಲೇಷನ್ಶಿಪ್ ಎಲ್ಲ
ಪ್ರೇಮ ಇದೆಲ್ಲ ಆಗೋದಕ್ಕೆ ಇಲ್ಲಿ ಈ ಗ್ರಹ ಕಾರಣವಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ವಿದ್ಯೆಯ ಬಗ್ಗೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ. ಇನ್ನು ಸಪ್ತಮವನ್ನು ಈ ಗ್ರಹ ವೀಕ್ಷಿಸ್ತಾರೆ. ಅಲ್ಲದೆ ನಿಮ್ಮ ಭಾಗ್ಯ ಸ್ಥಾನವನ್ನು, ಅದೃಷ್ಟ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ಭಾಗ್ಯೋನ್ನತಿಗೆ ಈ ಗ್ರಹ ಇಲ್ಲಿ ಯಾವ ಫಲಗಳನ್ನು ನೀಡ್ತಾರೆ. ಅದೃಷ್ಟಕ್ಕೆ ಸಡನ್ ಆಗಿ ಏನಾದರೂ ಚೇಂಜಸ್ ಆಗುವಂತೆ ಈ ಗ್ರಹದ ಫಲ ಇರುತ್ತೆ. ಯಾಕಂದ್ರೆ ಸಡನ್ ಚೇಂಜಸ್ಗೆ ರಾಹು ಗ್ರಹವೇ ಕಾರಕ ಗ್ರಹ. ಸಡನ್ ಆಗಿ ಏನಾದರೂ ಬಹಳ ಕಷ್ಟ ಇರುತ್ತೆ, ಬಹಳ ಸಮಸ್ಯೆಗಳಿರುತ್ತೆ, ಸಡನ್ ಏನೋ ಬದಲಾವಣೆಗಳನ್ನ ನಿಮಗೆ ಲಕ್ಕಿಂದ ಈ ಗ್ರಹ ನೀಡಬಹುದು. ಆದರೂ ಬಹಳಷ್ಟು ಜೀವನದಲ್ಲಿ ಈ ಗ್ರಹ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ನಾನಾ ರೀತಿಯ ಅನಾರೋಗ್ಯಗಳಾದರೂ ಆಗ್ಬಹುದು, ಅಥವಾ ಮಾನಸಿಕ ಸಮಸ್ಯೆಗಳಾದರೂ ಆಗಬಹುದು, ಅಥವಾ ಇತರರಿಂದ ಬೇರೆಯವರಿಂದಾದರೂ ಸಮಸ್ಯೆಗಳಾಗಬಹುದು. ಈ ರೀತಿ ಸಮಸ್ಯೆಗಳು ಆಗ್ತಾ ಇರುತ್ತೆ. ಈ ಕಾಲವನ್ನ ನೀವು ಸರಿಯಾಗಿ ನಿಭಾಯಿಸಬೇಕಾಗುತ್ತೆ 2026ರಲ್ಲಿ. ಯಾಕಂದ್ರೆ ಇನ್ನೇನು ಕೆಲವು ಒಂದೆರಡು ವರ್ಷಗಳಲ್ಲಿ 7.5 ನಿಮಗೆ ಮುಗಿಯುತ್ತೆ. ಹಾಗಾಗಿ ಈ ಕುಂಭರಾಶಿಯವರು ಈ ಕಾಲವನ್ನ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಪರಿಹಾರ ಅನ್ನೋದು ಬಹಳ ಮುಖ್ಯ. ಯಾವುದೇ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಆಗ್ಬೋದು, ಇವುಗಳಲ್ಲಿ ಸಕ್ಸಸ್ ಅನ್ನ ಪಡೆದುಕೊಳ್ಬೇಕಂದ್ರೆ ಕೇರ್ಫುಲ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವುದಾಗ್ಬೋದು. ಇವುಗಳ ಬಗ್ಗೆ ಹೆಚ್ಚು ಗಮನ ಇರಬೇಕಾಗತ್ತೆ. ಪರಿಹಾರವಾಗಿ ಜನ್ಮ ರಾಶಿಯಲ್ಲಿ ರಾಹುಗ್ರಹ ಸಂಚಾರ, ಸಪ್ತಮದಲ್ಲಿ ಕೇತುಗ್ರಹ ಸಂಚಾರ. ಸಪ್ತಮದಲ್ಲಿ ಕೇತು ಗ್ರಹಕ್ಕೆ ಪ್ರತಿನಿತ್ಯವೂ ಗಣಪತಿ ಮಂತ್ರವನ್ನ ಪಠನೆ ಮಾಡಿ, ಮತ್ತು ಜನ್ಮ ರಾಶಿಯಲ್ಲಿ ರಾಹುಗ್ರಹ ಸಂಚಾರಕ್ಕೆ ಪ್ರತಿನಿತ್ಯವೂ ಓಂ ಧೀಂ ದುಂ ದುರ್ಗಿ ನಮಃ ಈ ಮಂತ್ರವನ್ನ ಪಠನೆ ಮಾಡಿ, ಗಣಪತಿ ಅಷ್ಟೋತ್ತರವನ್ನಾದರೂ ಗಣಪತಿ ಮಂತ್ರವನ್ನಾದರೂ ಪಠನೆ ಮಾಡಿ. ಇನ್ನು ಶನಿಯ ಪ್ರಭಾವಕ್ಕೆ ನೀವು ನಿತ್ಯಲೂ ಹನುಮಾನ್ ಚಾಲಿಸವನ್ನ ಪಠನೆ ಮಾಡಿ. ಶಿವಭಕ್ತಿ ಯಾರಲ್ಲಿ ಇರುತ್ತೆ ಅವರಿಗೆ ಶನಿಯ ನಾನಾ ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡುವಂಥ, ಅಂದರೆ ಚಾಲೆಂಜಸ್ಸನ್ನು ಹೋರಾಡಿ ಆದರೂ ಮುಂದೆ ಹೋಗುವಂತಹ ಎನರ್ಜಿಯನ್ನು ಈ ವಿಶ್ವಶಕ್ತಿ ನೀಡುತ್ತೆ. ಹಾಗಾಗಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಬಲವನ್ನು ಪಡೆದುಕೊಳ್ಳಿ. ಶಿವನ ಮಂತ್ರವನ್ನು ನಿತ್ಯ ಪಠನೆ ಮಾಡಿ. ಸಾಧ್ಯವಾದಷ್ಟು ಸೋಮವಾರಗಳಂದು ಮನೆಯಲ್ಲೇ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುತ್ತಾ ಬನ್ನಿ. ಏನಾಗುತ್ತೆ, ಇಲ್ಲಿ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ಮತ್ತು ಕಾಲಭೈರವ ಮಂತ್ರವನ್ನು ಸಾಧ್ಯವಾದಷ್ಟು ಸಂಖ್ಯೆಗಳಲ್ಲಿ ಪ್ರತಿನಿತ್ಯಲೂ ಪಠನೆ ಮಾಡಿ. ಮನೆಯಿಂದ ಹೊರಗೆ ಹೋಗುವಾಗ ಪ್ರಾರ್ಥನೆಯನ್ನು ಮಾಡಿ ಹೊರಗೆ ಹೋಗಿ. ಆಗಾಗ ನಿಮಗೆ ಕಷ್ಟ ಕಾಲ ಬರ್ತಾ ಇದೆ ಅಂದರೆ ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಪಠನೆ ಮಾಡ್ತಾ ಇರಿ. ಕಾಲವು ನಿಮಗೆ ಶುಭವಾಗುತ್ತೆ. ನೀವೇನಾದರೂ ವೈಷ್ಣವರಾಗಿದ್ದರೆ ನಾರಾಯಣ ಮಂತ್ರವನ್ನೇ ಪಠನೆ ಮಾಡಿ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠನೆ ಮಾಡ್ತಾ ಬನ್ನಿ. ಯಾವಾಗ ಬೇಕಾದರೂ ಈ ಮಂತ್ರಗಳನ್ನು ಪಠನೆ ಮಾಡ್ಬೋದು. ಅಥವಾ ಓಂ ನಮಃ ಶಿವಾಯ ಅಂದರೆ ಇದಕ್ಕೆಲ್ಲ ಆಗ ಈಗ ಅನ್ನೋದು ಕಾಲ ಇಲ್ಲ. ನಾನು ಏನು ತಿಳಿಸೋದು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯು ನೋಡಿ ಭಗವಂತನ ಈ ಸೃಷ್ಟಿಯೊಳಗಡೆ ಇದ್ದೇವೆ, ಅಂದರೆ ನಾವೆಲ್ಲ ಭಗವಂತನ ಒಳಗಡೆಯೇ ಇದ್ದೇವೆ. ಹಾಗಾಗಿ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷದಲ್ಲಿಯೂ ಭಗವಂತ ಈ ದೈವಿಕವಾದ ಶಕ್ತಿಗೆ ಒಂದು ಕನೆಕ್ಷನ್ ಇರಬೇಕಾಗುತ್ತೆ. ನೀವೇನೇ ಮಾಡಿ, ಮನೇಲಿ ಏನೇ ಕೆಲಸ ಮಾಡಿ, ಅಡುಗೆ ಮನೆ ಕ್ಲೀನ್ ಮಾಡಿ, ಚಪಾತಿ ಮಾಡಿ, ಅಥವಾ ಇನ್ನೇನಾದರೂ ಮಾಡಿ, ಆದರೆ ಈ ಮಂತ್ರಗಳನ್ನು, ಈ ಸರಳ ಮಂತ್ರಗಳನ್ನು ಮನನ ಮಾಡ್ತಾ ಇರಿ. ಆವಾಗ ಏನಾಗುತ್ತೆ ಅಂದರೆ, ಈ ಮನಸ್ಸಿನ ಮೂಲಕವೇ ನಿಮಗೆ ಈ ವಿಶ್ವದ ಎನರ್ಜಿ ನಿಮಗೆ ಕೆಲವು ವಿಷಯಗಳನ್ನು ತಿಳಿಸುವಂತೆ ಇಲ್ಲಿ ಆಗುತ್ತೆ. ಅಂದರೆ ಇದಕ್ಕೆ ಸೂಕ್ಷ್ಮವಾಗಿ ಗ್ರಹಿಸುವಂತಹ ಶಕ್ತಿ, ಸಾಮರ್ಥ್ಯವು ಬೇಕಾಗುತ್ತೆ. ಇಲ್ಲಿ ಹೇಳೋಕ್ಕಾಗಲ್ಲ ಯಾರ್ಯಾರಿಗೆ ಯಾವ್ಯಾವ ಒಂದು ಸೂಕ್ಷ್ಮ ಗ್ರಹಿಸುವಿಕೆ ಇರುತ್ತೆ ಅಂತ. ಅಂಥವರಿಗೆ ಇಂಥದ್ರ ಅನುಭವ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯವೂ ಇಂಥ ಪರಿಹಾರಗಳನ್ನು ಮಾಡಿ. ಮತ್ತು
ಶನಿಯ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಈಗಾಗಲೇ ನೀವೆಲ್ಲ ಮಾಡ್ತಾ ಇರ್ತೀರಾ. ನಾನು ನನ್ನ ಯೂಟ್ಯೂಬಲ್ಲಿ ಕೆಲವು ಪರಿಹಾರಗಳನ್ನು, ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ತಿಳಿಸಿದ್ದೇನೆ. ದಾನ ಧರ್ಮ ಮಾಡುವುದು, ನಿತ್ಯ ಆಹಾರ ಅನ್ನವನ್ನು ಬೇರೆಯವರಿಗೆ, ಇತರರಿಗೆ ನೀಡುವುದು ಮತ್ತು ಪ್ರಾಣಿಗಳಿಗೆ ನೀಡುವ ವಿಷಯದಲ್ಲಿ ಆಗ್ಬೋದು, ಇದೆಲ್ಲವನ್ನು ತಿಳಿಸಿದ್ದೇನೆ. ಸರ್ಚ್ ಮಾಡಿ ನೋಡಿ, ಪರಿಹಾರಗಳನ್ನು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ನೀವೇನು ಮಾಡಬೇಕಂದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿನ ಯಾವ ಗ್ರಹದ ದಶಾ ಕಾಲದಲ್ಲಿ, ಯಾವ ಗ್ರಹದ ಭುಕ್ತಿ ಕಾಲ, ನಿಮಗೆ ಶನಿ ಭುಕ್ತಿಯೇ ನಡೀತಾ ಇದ್ರೆ ಹೆಚ್ಚು ಸಮಸ್ಯೆಗಳಿರುತ್ತಾಗ ಈ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಬುಧ ಭುಕ್ತಿ ನಡೀತಾ ಇದ್ರೆ ವಿಷ್ಣುವಿನ ಪರಿಹಾರ, ಮುಖ್ಯವಾಗಿ ವಿಷ್ಣು ಮಂತ್ರ ಪಠನೆ, ಪೂಜೆ, ಆರಾಧನೆಗಳನ್ನು ಮಾಡಬೇಕಾಗತ್ತೆ. ಶುಕ್ರ ಭುಕ್ತಿ ನಡೀತಾ ಇದ್ರೆ ಅಭಿಮಾನ ದೇವತೆ ಶುಕ್ರನಿಗೆ ಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿಯ ಅಷ್ಟೋತ್ತರ, ಶ್ರೀ ಮಹಾಲಕ್ಷ್ಮಿಯವರನ್ನು ಪೂಜಿಸುವುದು ಅಥವಾ ಧಾನ್ಯವನ್ನು ದಾನ ನೀಡುವುದು, ಹೀಗೆ ನಿಮ್ಮ ಜನ್ಮ ಜಾತಕದಲ್ಲಿನ ಗ್ರಹಗಳ ಭುಕ್ತಿ ಕಾಲಕ್ಕೆ ಮೊದಲ ಪರಿಹಾರ ಆಗಬೇಕು. ಆ ನಂತರ ಈ ಗೋಚಾರದ ಗ್ರಹಗಳ ಪರಿಹಾರ ಆಗಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಕುಂಭರಾಶಿಯವರಿಗೆ ಗ್ರಹಗಳು ಏನೇ ಫಲವನ್ನು ನೀಡಿದರೂ ನಿಮ್ಮ ಗುರಿ ಸಾಧನೆಗಾಗಿ ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಿರಂತರವಾದಂತಹ ಪ್ರಯತ್ನ ಪಡಿ, ನಿಮ್ಮ ನೆಮ್ಮದಿಯನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಈಗಿನ ಒಂದು ಹೊರಗಿನ ಒಂದು ಪ್ರಾಪಂಚಿಕವಾದ ವಿಷಯಗಳಲ್ಲಿ ಎಲ್ಲದಕ್ಕೂ ಪೈಪೋಟಿ ಇದೆ. ಹಾಗಾಗಿ ಈ ಪೈಪೋಟಿಯನ್ನು ನಿಮ್ಮೊಳಗಿರುವಂತಹ ಮನಸ್ಸು ಮತ್ತು ವಿಷಯಗಳೊಂದಿಗೆ ಮಾಡ್ಕೊಳ್ಳಿ. ಆಗ ಆ ವಿಷಯವನ್ನು ನೀವು ರೀಚ್ ಆಗ್ತೀರಾ. ಪ್ರತಿ ಒಬ್ಬ ವ್ಯಕ್ತಿಯು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದವಾಗಿರಬೇಕು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ವಿಶ್ವಶಕ್ತಿಯಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮೆಲ್ಲ ಶುಭ ಕರ್ಮಗಳಿಗೆ ಯಶಸ್ಸು ಸಿಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.